ಆಲ್ರೆಡಿ ಎಕ್ಸಾಮ್ಸ್ ಒಂದು ಬಂದಿರತಕ್ಕಂತ ಕ್ವಶನ್ಸ್ ಇದು. ಎ ಯು ಸಿ ಗಿಂತ ಶೇಕಡ 20ರಷ್ಟು ಹೆಚ್ಚಳವಾಗಿದ್ದು, ಎ ಯು ಸಿ ಗಿಂತ ಶೇಕಡ 20ರಷ್ಟು ಹೆಚ್ಚಳವಾಗಿದ್ದು, ಎಸ್ ನೋಡಿ, ಎ ಯು ಸಿ ಗಿಂತ ಶೇಕಡ 20ರಷ್ಟು ಹೆಚ್ಚಳವಾಗಿದ್ದು ಮತ್ತು ಬಿ ಯು ಸಿ ಗಿಂತ ಶೇಕಡ 60ರಷ್ಟು ಹೆಚ್ಚಳವಾದರೆ ಎ ಯು ಬಿ ಯ ಶೇಕಡ ಎಷ್ಟು ಅಂತ. ಇದರ ಅರ್ಥ ಎ ಯು A is 20% is greater than C. A is 20% greater than C, and B is 60% is greater than C. What is the percentage A of B? What is the percentage A of B ಅಂತ. ಸ್ನೇಹಿತರೆ, ಇದನ್ನ ಒಂದೇ ಸಿಂಪಲ್ ಬರೀ ಒಂದೇ ಲೈನ್ ದಲ್ಲಿ ಸಾಲ್ವ್ ಮಾಡಬಹುದು. ಬಹಳ ಸಿಂಪಲ್ ಆಗಿ ಸಾಲ್ವ್ ಮಾಡಬಹುದು. ನೋಡಿ ಹಾಗೆ ಇಲ್ಲಿ 4 ಪ್ರಕಾರವಾಗಿರ್ತಕ್ಕಂಥ ಪ್ರಾಬ್ಲಮ್ಸ್ ಬರ್ತಾವ. ಅದು ಹೇಳ್ತಾ ಇದ್ದೆ ನಿಮಗೆ 4 ಟೈಪ್ಸ್ ಪ್ರಾಬ್ಲಮ್ಸ್ ಬರ್ತದೆ. ಹೇಗೆ ಅಂತ ಹೇಳ್ತೀನಿ ನಾನು. ಎ ಯು ಸಿ ಗಿಂತ 20% ಹೆಚ್ಚಳ ಅಂತ ಅಂದಾಗ 120, ಬಿ ಯು ಸಿ ಗಿಂತ 60% ಹೆಚ್ಚಳವಾಗಿದೆ ಅಂದಾಗ 160. ಪರ್ಸೆಂಟೇಜ್ ಕೇಳಿದ್ದಾರೆ ಇಂಟು 100 0 0. So 4 3s are 4 4s are 4 1s are 4 25s are 25 3s are 75%. ನೀವು ಈ ಟೈಪ್ ಇದನ್ನ ಈಗ ಸಾಲ್ವ್ ಮಾಡಬೇಕು. ಯಾವ ಟೈಪ್ ಕ್ವಶನ್ಸ್ ಬರ್ತದೆ ನೋಡಿ, ಇಲ್ಲಿ 4 ಪ್ರಕಾರ ಪ್ರಶ್ನೆ ಬರ್ತದೆ. ಅದ್ 4 ಹಾಕಿ ಬಿಡ್ತೀನಿ ನೋಡಿ ನಾನು ಇಲ್ಲಿ. ಒಂದನೇದ್ದು ಎ ಇಸ್ ಗ್ರೇಟರ್ ದೆನ್ 20%, B is greater than 60%. What is the percentage A of B? A of B ಅಂದಾಗ ನಾವು ಹೇಗೆ ತಗೋಬೇಕು ಅಂದ್ರೆ 120 divided by 160 into 100. This is your answer. ಒಂದು ವೇಳೆ ಆತ ಏನ್ ಮಾಡ್ತಾನು ಅಂದ್ರೆ ಇದನ್ನೇ ಕ್ವಶನ್ ಹೀಗೆ ಕೇಳ್ತಾನೆ. ಸೇಮ್ A is 20% is more than C. B is 60% is more than C. What is the percentage A B of A? B of A ಅಂತ ಕೊಟ್ಟಾಗ B of A ಮೊದಲು ಯಾವ್ದು ಕೇಳಿರ್ತಾನೋ ಅದು ನ್ಯೂಮರೇಟರ್, ಆಮೇಲೆ ಡೆನಾಮಿನೇಟರ್. ಇಲ್ಲಿ ಕೂಡ ಅದನ್ನೇ ಫಸ್ಟ್ B ಕೇಳಿದಾನೆ, ಹಾಗಾಗಿ 160. ಆಮೇಲೆ ಈ ಎ ಇದೆ 120 ಇಂಟು 100. ದಿಸ್ ಈಸ್ ಯುವರ್ ಆನ್ಸರ್. ಇದು ಸೆಕೆಂಡ್ ಟೈಪು. ಇನ್ನ ಡಿಕ್ರೀಸ್ ಕೇಳ್ತಾನೆ. ಇನ್ನು ಡಿಕ್ರೀಸ್ ಕೇಳುವಂತ ಒಂದು ಕಾನ್ಸೆಪ್ಟ್ ಬರ್ತದೆ.